ಅಂದ್ರೆ ಇವರು ಪ್ರಸಾದ್ನ ಮೀಟ್ ಮಾಡ್ಬೇಕು ಅನ್ಕೊಂಡಿದಾರ ಅಥವಾ ಪ್ರಸಾದ್ ಬಿಸ್ನೆಸ್ ಅಲ್ಲಿ ಏನಾದ್ರೂ ತೊಂದರೆ ಮಾಡ್ತಾರಾ ಅಂತ ಭಯದಲ್ಲಿ ಯೋಚಿಸ್ತಿದ್ಲು. ಶಿವಾನಿಗೆ ಇನ್ನು ಸಿದ್ಧಾರ್ಥ್ನ ಎದುರಿಸೋಕೆ ಸಾಧ್ಯ ಆಗ್ಲಿಲ್ಲ. ಅವಳು ಅಲ್ಲೇ ಬೆಂಚ್ ಮೇಲೆ ಕೂತ್ಕೊಂಡು ಅಳೋಕ್ ಶುರು ಮಾಡಿದ್ಲು. ಸಿದ್ಧಾರ್ಥ್ ಸಿಹಿನ ಎತ್ಕೊಂಡು ಹೊರಟೋದ. ಸಿದ್ಧಾರ್ಥ್ ತೋಳಲ್ಲಿದ್ದ ಸಿಹಿ ಪುಟ್ಟ ಕಣ್ಗಳು ದೊಡ್ಡದಾಗಿ ಅರಳಿದ್ವು. ಅವಳು ಈಗಷ್ಟೇ ನಡೆದ ಇನ್ಸಿಡೆಂಟ್ ಇಂದ ತುಂಬಾ ಗಾಬರಿ ಆಗಿದ್ಲು. ಏನ್ ಮಾಡ್ಬೇಕು ಅಂತ ತಿಳಿದೆ ಸುಸ್ತಾದ ಪುಟ್ಟ ಹುಡುಗಿ ತಂದೆ ತೋಳಿಗೆ ತಲೆ ಆನಿಸಿದ್ಲು. ಸಿದ್ಧಾರ್ಥ್ ಈಗ ತುಂಬಾ ಕೂಲ್ ಆಗಿದ್ದ. ಡ್ಯಾಡ್ಗೆ ನಾನ್ ಯಾರು ಅಂತ ಗೊತ್ತಾಗೋಯ್ತಾ ಅಂತ ಅವಳ ಹಾರ್ಟ್ ಬೀಟ್ ಜೋರಾಗಿತ್ತು. ಸಿಹಿನ ಕಾರಲ್ಲಿ ಕೂರಿಸ್ಕೊಂಡ್ಮೇಲೆ ಇನ್ನೂ ಸಾಫ್ಟ್ ಆಗಿದ್ದ ಸಿದ್ಧಾರ್ಥ್. ರಾಕ್ ಅಂಡ್ ಫಿಟ್ ಮಾರ್ಷಲ್ ಆರ್ಟ್ ಸ್ಕೂಲ್ ಬಿಟ್ಟು ನೀನು ಈ ಸ್ಕೂಲಲ್ಲಿ ಏನ್ ಮಾಡ್ತಿದೀಯಾ ಅಂತ ತುಂಬಾ ಸಾಫ್ಟ್ ಆಗಿ ಕೇಳ್ದ. ಈಗ ಸಿಹಿಗೆ ಅರ್ಥ ಆಯ್ತು, ತನ್ನ ಈಡಿಯಟ್ ಡ್ಯಾಡಿ ಇನ್ನೂ ನನ್ನ ರೋಹನ್ ಅಂದ್ಕೊಂಡಿದ್ದಾನೆ. ನಾನು ಅವನ ಮಗಳು ಅಂತ ಗೊತ್ತೇ ಆಗಿಲ್ಲ, ಸುಮ್ನೆ ನಾನು ಭಯಪಟ್ಟೆ ಅಂತ ಅಂದ್ಕೊಂಡು ಸಿಹಿ ನಗ್ತಾ, ಡ್ಯಾಡಿ ವಿಷ್ಣು ಅಜ್ಜನೇ ನನ್ನ ಈ ಸ್ಕೂಲಿಗೆ ಕರ್ಕೊಂಡ್ ಬಂದ್ರು, ನಂಗೆ ಈ ಡ್ರೆಸ್ ಹಾಕ್ಸ್ದವ್ರು ಅವರೇ, ನಂಗೇನೂ ಗೊತ್ತಿಲ್ಲ ಅಂತ ಇನ್ನೋಸೆಂಟ್ ಹಾಗೆ ಡ್ರಾಮಾ ಮಾಡ್ತಾ ಹೇಳಿದ್ಲು. ಸತ್ಯಕ್ಕೆ ಅವಳಿಗೆ ಯಾವ ಸುಳ್ಳು ಹೊಳಿಲಿಲ್ಲ. ವಿಷ್ಣು ಅಜ್ಜ ಹೇಗಾದ್ರೂ ಸಿಚುವೇಶನ್ ಕ್ಲಿಯರ್ ಮಾಡ್ತಾರೆ ಅಂತ ಅವಳಿಗೆ ನಂಬಿಕೆ ಇತ್ತು. ಆಮೇಲೆ ಹೇಗಾದ್ರೂ ವಿಷ್ಣು ಅಜ್ಜನ ಹತ್ರ ಸಾರಿ ಕೇಳಬಹುದು ಅಂತ ಅಂದ್ಕೊಂಡ್ಲು. ಅವ್ರು ಒಂದ್ಸರಿ ಕೋಪ ಮಾಡ್ಕೊಂಡ್ರು ತನ್ನ ಮುದ್ದು ಮುಖ ನೋಡಿ ಸರಿ ಹೋಗ್ತಾರೆ ಅಂತ ಅವಳಿಗೆ ಕಾನ್ಫಿಡೆನ್ಸ್ ಇತ್ತು. ಸಿದ್ಧಾರ್ಥ್ಗೆ ನಗು ಬಂತು. ಅವನ ಚಿಕ್ಕ ಮಗಳಿಗೆ ತುಂಬಾ ಬುದ್ಧಿ ಇದೆ ಅನ್ನೋದನ್ನ ಅವನು ಯಾವಾಗ್ಲೂ ಒಪ್ಕೊಂಡಿದ್ದ. ತನ್ನ ಡ್ಯಾಡ್ನ ಯಾಮಾರಿಸುವಷ್ಟು ಸ್ಮಾರ್ಟ್ ಇವಳು ಅಂತ ಅವನಿಗೆ ನಗು ಬಂತು. ಅವನು ಕೋಮಲವಾದ ಮಗಳನ್ನ ಎಷ್ಟು ನೋಡಿದ್ರು ಕಮ್ಮಿ ಅನ್ನೋ ಹಾಗೆ ನೋಡ್ತಾನೆ ಕೂತಿದ್ದ ಸಿದ್ಧಾರ್ಥ್. ಅವನ್ ಎಕ್ಸ್ಪೆಕ್ಟ್ ಮಾಡಿದ್ ನೋಡೋಕೆ ಒಂದೇ ತರ ಕಾಣಿಸ್ತಿದ್ದ ಆ ಮಕ್ಕಳ ಬಿಹೇವಿಯರ್ ಡಿಫ್ರೆಂಟ್ ಆಗಿತ್ತು. ಸಿಹಿ ರೋಹನ್ಗಿಂತ ಕಂಪ್ಲೀಟ್ ಆಗಿ ಚೇಂಜ್ ಇದ್ಲು. ಅವಳ ಕಣ್ಣಲ್ಲಿ ತುಂಟತನ ಇತ್ತು. ಮಾತಾಡೋ ಸ್ಟೈಲ್, ಅವಳ ಹಾವಭಾವ ಎಲ್ಲ ರೋಹನ್ಗಿಂತ ವಿಭಿನ್ನವಾಗಿತ್ತು. ಓಕೆ ಫೈನ್, ಐ ಅಗ್ರಿ ವಿತ್ ಯು. ನಾವೀಗ ಮನೆಗೆ ಹೋಗೋದೇನು ಬೇಡ, ನಿನಗೋಸ್ಕರ ಟಾಯ್ಸ್ ತಗೊಳ್ಳೋಣ, ಶಾಪಿಂಗ್ ಮಾಡೋಣವಾ ಅಂತ ಪ್ರೀತಿಯಿಂದ ಕೇಳ್ದ. ಸಿಹಿ ಸರ್ಪ್ರೈಸ್ ಆದ್ಲು. ಅವಳು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ಲು. ಆದ್ರೂ ಡ್ಯಾಡಿ ಬೈದೆ ಅವಳನ್ನ ಪ್ರೀತಿಯಿಂದ ಮಾತಾಡಿಸ್ತಿದ್ದ. ಜೊತೆಗೆ ಟಾಯ್ಸ್ ಕೊಡಿಸ್ತೀನಿ ಅಂತಿದ್ದ. ಅವಳು ಕಣ್ಣು ಮಿಟಕ್ಸಿ, ನಿಜನಾ ಟಾಯ್ಸ್ ಕೊಡಿಸ್ತೀರಾ ಅಂತ ಕೇಳಿದ್ಲು. ಸಿಹಿಯ ಪ್ರೀತಿ ಮಾತು ಅವನ ಹಾರ್ಟ್ ಮೆಲ್ಟ್ ಮಾಡೋ ಹಾಗಿತ್ತು. ನಿಂಗೇನ್ ಇಷ್ಟಪುಟ್ಟ, ಯಾವ ತರ ಟಾಯ್ಸ್ ಆಡೋಕ್ ಇಷ್ಟಪಡ್ತೀಯಾ ಅಂತ ಸಿದ್ಧಾರ್ಥ್ ಕೇಳ್ದ. ಪಾರ್ಟಿ ಟಾಯ್ಸ್, ಸಿಹಿ ಮುದ್ದಾಗಿ ಹೇಳಿದ್ಲು. ಡ್ರೈವರ್, ಕಿಡ್ಸ್ ಕಾರ್ನರ್ಗೆ ಡ್ರೈವ್ ಮಾಡು ಅಂತ ಆರ್ಡರ್ ಮಾಡ್ದ ಸಿದ್ಧಾರ್ಥ್. 10 minutes ಅಲ್ಲಿ ಅವರು ಆ ಸಿಟಿಯ ಫೇಮಸ್ ಕಿಡ್ಸ್ ಕಾರ್ನರ್ ಅಲ್ಲಿ ಇದ್ರು. ಆ ಶಾಪ್ ತುಂಬಾ ದೊಡ್ಡದಾಗಿತ್ತು. ಡ್ಯಾಡಿ, ನಾನು ಈ ಡಾಲ್ ತಗೊಂಡ್ರೆ ಓಕೆನಾ ಅಂತ ಕೇಳಿದ್ಲು. ಅಂತ ಅವನ್ ತಲೆ ಆಡಿಸ್ದ. ಬಾರ್ಬಿಕ್ಯೂನಲ್ಲಿ ಇಷ್ಟ ಆದ 2 ಡಾಲ್ನ ಎತ್ಕೊಂಡ್ಲು. ಅದ್ರಲ್ಲಿ ಯಾವ್ದನ್ನ ತಗೋಬೇಕು ಅಂತಾನೆ ಅರ್ಥ ಆಗದೆ ತುಂಬಾ ಗೊಂದಲದಿಂದ ನಿಂತಿದ್ಲು. ಅವಳು ಕನ್ಫ್ಯೂಸ್ ಆಗಿದ್ರಿಂದ 2 ಅಬ್ಸರ್ವ್ ಮಾಡ್ತಿದ್ಲು. ಅಷ್ಟ್ರಲ್ಲಿ ಸಿಹಿ ಈಡಿಯಟ್ ಡ್ಯಾಡ್ ಮಾತ್ ಕೇಳಿಸ್ತು. ಆ 2 ಡಾಲ್ ಪ್ಯಾಕ್ ಮಾಡಿ ಮನೆ ಕಳ್ಸಿ ಅಂತ ಶಾಪ್ ಕೀಪರ್ ಹತ್ರ ಹೇಳ್ತಿರೋದ್ ಕೇಳಿಸ್ತು. ಸಿಹಿ ಕೂಲಾಗಿ ನಿಂತಿರೋದ್ನ ನೋಡಿ ತನ್ನ ಮಗಳು ಕೋಪಿಷ್ಟೇ ಅಲ್ಲ, ಅವಳಿಗೆ ನನ್ ಮೇಲೆ ಕೋಪ ಇದ್ದಿದ್ರೆ ಕೂಗಾಡ್ಬೇಕಿತ್ತು. ನಾನ್ ಅವಳನ್ನ ಕರ್ಕೊಂಡ್ ಬಂದ್ರು ಸುಮ್ನೆ ಇದ್ದಾಳೆ ಅಂದ್ರೆ ಶಿ ಲವ್ಸ್ ಮೀ ಅಂತ ಮಗಳನ್ನೇ ಹೆಮ್ಮೆಯಿಂದ ನೋಡ್ದ. ಇತ್ತ ಮಾರ್ಷಲ್ ಆರ್ಟ್ ಸ್ಕೂಲಲ್ಲಿ ರೋಹನ್ ತನ್ನ ತಂದೆಗೋಸ್ಕರ ಆಗ್ಲಿಂದ ಕಾಯ್ತಿದ್ದ. ಯಾವಾಗ್ಲೂ ಕ್ಲಾಸ್ ಬಿಡೋದಕ್ಕಿಂತ ಮೊದ್ಲೇ ಹಾಜರಾಗ್ತಿದ್ದ ಅವನ್ ಡ್ಯಾಡ್ ಇವತ್ತು 1 hour ಆದ್ರೂ ಬಂದಿರ್ಲಿಲ್ಲ. ಅದೇ ಸಮಯಕ್ಕೆ ಆಯ್ರಾ ಬ್ಲಾಕ್ ಕಲರ್ ಬೆನ್ಸ್ ಮರ್ಸಿಡೀಸ್ ಗೇಟ್ ಅಲ್ಲಿ ನಿಲ್ತು. ಆತರವಾಗಿ ಡೋರ್ ತಳ್ಕೊಂಡು ಆಯ್ರಾ ಓಡ್ತಾನೆ ಗೇಟ್ ಒಳಗಡೆ ಬಂದ್ಲು. ರೋಹನ್, ಓ ಮೈ ಗಾಡ್, ಇಲ್ಲೇ ಇದೆಯಾ? ಟೆನ್ಷನ್ ಆಗ್ಬಿಟ್ಟಿತ್ತು ಕಣೋ ನನಗೆ, ಬಾ ಬೇಗ ಮನೆಗೆ ಹೋಗೋಣ ಅಂತ ಆಯ್ರಾ ಉಸಿರೆಳ್ಕೊಳ್ತಾ ಹೇಳಿದ್ಲು. ನಿಮ್ ಡ್ಯಾಡ್ ಇವತ್ತು ಸಿಹಿ ಸ್ಕೂಲ್ ಹತ್ರ ಹೋಗಿದ್ರು ಅನ್ಸತ್ತೆ. ಅಲ್ಲಿ ಸಿಹಿನ ನೋಡಿ ನೀನು ಅಂದ್ಕೊಂಡು ಅವ್ರ ಜೊತೆ ಕರ್ಕೊಂಡು ಹೋಗಿದ್ದಾರೆ. ಇವತ್ತು ನಾನು ಸಿಹಿನ ಪಿಕಪ್ ಮಾಡೋಕ್ ಹೋಗೋದು 10 minutes ಲೇಟ್ ಆಗಿತ್ತು ಕಣೋ. ಅಷ್ಟರಲ್ಲಿ ನಿನ್ ಡ್ಯಾಡ್ ಕನ್ಫ್ಯೂಸ್ ಮಾಡ್ಕೊಂಡು ಸಿಹಿನ ಕರ್ಕೊಂಡು ಹೋಗಿರ್ಬೇಕು ಅಂತ ಹೇಳಿದ್ಲು. ರೋಹನ್ಗೆ ಅವಳ ಮಾತನ್ನ ನಂಬೋಕೆ ಆಗ್ಲಿಲ್ಲ. ಅವನು ಪಿಳಿ ಪಿಳಿ ಕಣ್ಬಿಟ್ಟು ಆಯಾನೇ ಸರ್ಪ್ರೈಸ್ ಆಗಿ ನೋಡ್ತಿದ್ದ. ನಾನು ಸಿಹಿನ ತುಂಬಾ ಹೊತ್ತು ಸ್ಕೂಲಲ್ಲಿ ಹುಡುಕ್ತೆ, ಅವಳೆಲ್ಲೂ ಕಾಣಿಸ್ಲಿಲ್ಲ. ಕೊನೆಗೆ ಸ್ಕೂಲ್ ಸೆಕ್ಯೂರಿಟಿಯವರು ಸಿಹಿನ ಅವಳ ತಂದೆ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರು. ಕೂಡ್ಲೆ ನಾನು ಇಲ್ಲಿ ಬಂದೆ. ಸಾರಿ ಕಣೋ ರೋಹನ್, ಇಷ್ಟೊತ್ತು ನೀನು ಇಲ್ಲೇ ವೇಟ್ ಮಾಡೋ ಹಾಗಾಯ್ತು ಅಂತ ರೋಹನ್ ಕೆನ್ನೆ ತಟ್ಟಿ ಹೇಳಿದ್ಲು. ರೋಹನ್ ನಿಟ್ಟುಸ್ರು ಬಿಟ್ಟ, ಆದ್ರೆ ಏನೂ ಮಾತಾಡ್ಲಿಲ್ಲ. ಡ್ಯಾಡ್ ನನ್ನ ಮರ್ತೇ ಬಿಟ್ರಾ ಅಂತ ಅವನ್ ಮನ್ಸಲ್ಲೇ ಹೇಳ್ಕೊಂಡ. ಸಿದ್ಧಾರ್ಥ್ಗೆ ಒಬ್ಳು ಮಗಳಿದ್ದಾಳೆ ಅಂತ ಗೊತ್ತು, ಜೊತೆಗೆ ಅವಳು ನೋಡೋಕೆ ರೋಹನ್ ಹಾಗೆ ಇದ್ದಾಳೆ ಅಂತಾನೂ ಗೊತ್ತು. ಆದ್ರೂ ಅವನು ಸಿಹಿ ಸ್ಕೂಲಿಗೆ ಹೋಗಿ
ಅವಳನ್ನ ರೋಹನ್ ಅಂತ ಕನ್ಫ್ಯೂಸ್ ಮಾಡ್ಕೋತಾನ. ನನ್ ಡ್ಯಾಡ್ ಇಡಿಯಟ್ ಹೌದು, ಆದ್ರೆ ಇಷ್ಟೊಂದು ಇಡಿಯಟ್ ಅಂತ ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ಡ್ಯಾಡಿ ಚಿಕ್ಕ ವಯಸ್ಸಲ್ಲಿ ಜೀನಿಯಸ್ ಆಗಿದ್ರು, ಆದ್ರೆ ಈಗ ಅವ್ರ IQ ಲೆವೆಲ್ ಕಡಿಮೆ ಆಗಿರಬಹುದಾ ಅಂತ ಅವನು ಮನ್ಸಲ್ಲೇ ಯೋಚಿಸ್ತಿದ್ದ. ಇತ್ತ ಸಿಹಿ ಕೈಯಲ್ಲಿ 2 ಬಾರ್ಬಿ ಡಾಲ್ ಇತ್ತು ಅನ್ನೋದೇ ಅವಳಿಗೆ ಖುಷಿ ಕೊಟ್ಟಿತ್ತು. ಆ ಡಾಲ್ ಅಂದ ಚಂದ ನೋಡೋದ್ರಲ್ಲೇ, ಅದನ್ನ ಅಪ್ಪಿ ಮುದ್ದಾಡೋದ್ರಲ್ಲೇ ಅವಳು ಮುಳುಗೋಗಿದ್ಲು. ಅವಳ ಆಟನ ನೋಡ್ತಾ ಡೋರಲ್ಲಿ ನಿಂತಿದ್ದ ಸಿದ್ಧಾರ್ಥ್ ಮನ್ಸು ಹ್ಯಾಪಿ ಫೀಲ್ ಮಾಡ್ತು. ಅವನ ಸುಂದರವಾದ ಮುಖದಲ್ಲಿ ನಗು ಇತ್ತು. ಅದೇ ಟೈಮ್ಗೆ ಸೆಕ್ರೆಟರಿ ಅಭಿ ಗಡಿ ಬಿಡಿಲಿ ಒಳಗಡೆ ಬಂದ. ಸಿದ್ಧಾರ್ಥ್ ಸರ್, ನಾನು ಮಿಸ್ ಐರಾ ಶರ್ಮಾ ಅವ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡು ಬಂದೆ ಅಂತ ಹೇಳ್ದ. ಮುಂದೆ ಅವನು ಮಾತಾಡೋಕೆ ಆಸ್ಪದ ಕೊಡದೆ ಕಣ್ಣಲ್ಲೇ ಸುಮ್ನೆ ಇರು, ಮಾತಾಡ್ಬೇಡ ಅಂತ ಲುಕ್ ಕೊಟ್ಟ. ಅಭಿ ಒಂದ್ ಹೆಜ್ಜೆ ಹಿಂದೆ ಸರಿದು ನಿಂತ್ಕೊಂಡ. ಸಿದ್ಧಾರ್ಥ್ ಮತ್ತೊಂದು ನಿಮಿಷ ಸಿಹಿನ ಅಬ್ಸರ್ವ್ ಮಾಡಿ ನಗ್ತಾ ಸ್ಟಡಿ ರೂಮ್ ಕಡೆ ನಡೆದ. ಅವನ್ ಹಿಂದೆ ಫಾಲೋ ಮಾಡ್ಕೊಂಡ್ ಬಂದ ಅಭಿನ ನೋಡಿ, ಎಸ್, ಇವಾಗ ಹೇಳು, ಅದೇನ್ ಡೀಟೇಲ್ಸ್ ಕಲೆಕ್ಟ್ ಮಾಡಿದೀಯಾ ಅಂತ ಕೇಳ್ದ. ಅಭಿ ಸ್ಮೈಲ್ ಮಾಡ್ತಾ ಹೇಳೋಕ್ ಶುರು ಮಾಡ್ದ. ಮದ್ವೆಗಿಂತ ಮೊದ್ಲೇ ಮಿಸ್ ಐರಾ ಪ್ರೆಗ್ನೆಂಟ್ ಆಗಿದ್ರು, ಆದ್ರೆ ಅವ್ರ ಹೊಟ್ಟೆಲಿದ್ದ ಮಗುಗೆ ಅಪ್ಪ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಸ್ವತಃ ಐರಾ ಶರ್ಮಾಗೂ ಅವ್ರು ಹೇಗ್ ಪ್ರೆಗ್ನೆಂಟ್ ಆದ್ರು ಅನ್ನೋದೇ ಗೊತ್ತಿಲ್ಲ. ಅವ್ರು ಪ್ರೆಗ್ನೆಂಟ್ ಆಗಿರೋದು ಮಿಸ್ಟೀರಿಯಸ್ ವಿಷಯ. ಎಷ್ಟೇ ಹೇಳಿದ್ರು ಯಾರು ಐರಾ ಮಾತನ್ನ ನಂಬಲಿಲ್ಲ. ಅವ್ರ ನಡತೆ ಸರಿ ಇಲ್ಲ ಅಂತಾನೆ ಎಲ್ರು ಹೇಳ್ತಾರೆ, ಆದ್ರೆ ಐರಾ ಅಫೇರ್ ಬಗ್ಗೆ ಆಗ್ಲಿ, ಅವ್ರ ಕ್ಯಾರೆಕ್ಟರ್ ಬಗ್ಗೆ ಆಗ್ಲಿ ನಮ್ಗೆ ಯಾವ್ದೇ ವಿಷಯ ಸಿಕ್ಕಿಲ್ಲ. ಅವ್ರಿಗೆ ಯಾವ್ದೇ ಅಫೇರ್ ಇರ್ಲಿಲ್ಲ ಅಂತ ಅಭಿ ಅಂದ. ವಾಟ್, ಅವಳ ಪ್ರೆಗ್ನೆನ್ಸಿ ಬಗ್ಗೆ ಅವಳಿಗೆ ಗೊತ್ತಿಲ್ವಾ ಅಂತ ಹುಬ್ಬು ಗಂಟಿಕ್ಕಿ ಸಿದ್ಧಾರ್ಥ್ ಕೇಳ್ದ. ನಿಜ ಸರ್, ಅವ್ರು ಯಾವ ಹುಡುಗನ್ ಜೊತೆನೂ ಅಫೇರ್ ಇಟ್ಕೊಂಡಿರ್ಲಿಲ್ವಂತೆ. ಇದೊಂಥರ ಮೆಡಿಕಲ್ ಮಿರಾಕಲ್ ಆಗಿದೆ ಅಲ್ವಾ ಸರ್? ಹುಡುಗ ಹುಡುಗಿನ ಟಚ್ ಮಾಡ್ದೇನೆ ಮಗು ಆಗತ್ತಾ ಅಂತ ಗಲ್ಲದ ಮೇಲೆ ಕೈ ಇಟ್ಕೊಂಡು ಡೌಟ್ ಅಲ್ಲಿ ಕೇಳ್ದ ಅಭಿ. ಶಟಪ್ ಅಭಿ ಅಂತ ಹೇಳಿ ಸಿದ್ಧಾರ್ಥ್ ಡೀಪ್ ಆಗಿ ಯೋಚಿಸೋಕ್ ಶುರು ಮಾಡ್ದ. ಈ ಮೊದಲು ರೋಹನ್ ಸಿದ್ಧಾರ್ಥ್ ಮಗ ಅಂತ DNA ಟೆಸ್ಟ್ ಅಲ್ಲಿ ಗೊತ್ತಾಗಿದ್ರು ಅವನ್ ಫ್ಯಾಮಿಲಿ ಅವರು ಅದನ್ನ ಒಪ್ಪೋಕೆ ರೆಡಿ ಇರ್ಲಿಲ್ಲ. ಸ್ವತಃ ಸಿದ್ಧಾರ್ಥ್ಗೂ ನಂಬಿಕೆ ಆಗಿರೋ ವಿಷಯ ಅದಾಗಿತ್ತು. ರೋಹನ್ ಜನ್ಮ ರಹಸ್ಯ ತುಂಬಾ ನಿಗೂಢವಾಗಿತ್ತು. ಅವನ ಹುಟ್ಟು ಮತ್ತೆ ಅವನ ತಾಯಿ ಕೂಡ ಅಷ್ಟೇ ಮಿಸ್ಟೀರಿಯಸ್ ವಿಷಯ. ಹಾಗಂತ ಸಿದ್ಧಾರ್ಥ್ ಎಷ್ಟೇ ನಿಜ ಹೇಳಿದ್ರು ಯಾರೂ ನಂಬ್ತಾ ಇರ್ಲಿಲ್ಲ. ಬಟ್ ಒಂದೇ ಸಲಕ್ಕೆ ಐರಾ ನಂಬ್ತೀನಿ ಅಂದಿದ್ದಕ್ಕೆ ಸಿದ್ಧಾರ್ಥ್ ಬೇರೆ ರೀತಿನೇ ಅರ್ಥ ಮಾಡ್ಕೊಂಡಿದ್ದ. ಐರಾ ತನ್ನನ್ನ ತುಂಬಾ ಇಷ್ಟಪಡ್ತಾಳೆ, ಆ ಕಾರಣಕ್ಕೆ ಅವಳು ನಾನು ಏನ್ ಹೇಳಿದ್ರು ನಂಬೋಕ್ ರೆಡಿ ಇದ್ದಾಳೆ ಅಂತ ಅವನ್ ಗೆಸ್ ಮಾಡಿದ್ದ. ಫೈನ್, ಮತ್ತೇನ್ ವಿಷಯ ಅಂತ ಕೇಳ್ದ. ಅಭಿ ತಲೆ ಅಲ್ಲಾಡ್ಸಿ, ಇಷ್ಟೇ ಸರ್, ಇಷ್ಟೇ ವಿಷಯ ತಿಳಿದಿದ್ದು ಅಂತ ಅಂದ. ಅಭಿ, ಅದೆಲ್ಲ ಬಿಡು, ಮೊದ್ಲು ಐರಾ ಟ್ವಿನ್ಸ್ ಮಕ್ಳ ಬಗ್ಗೆ ತಿಳ್ಕೊ. ಅವ್ರು ಹುಟ್ಟಿದ ಪ್ಲೇಸ್, ಹಾಸ್ಪಿಟಲ್, ಆ ಟೈಮಲ್ಲಿ ಅವ್ರ ಜೊತೆ ಯಾರಿದ್ರು ಅಂತ ಅರ್ಥ ಆಯ್ತಲ್ವಾ ಅಂತ ಸಿದ್ಧಾರ್ಥ್ ಕೇಳ್ದ. ವಾಟ್, ಟ್ವಿನ್ಸಾ ಅಂತ ಅಭಿ ಟೆನ್ಷನ್ ಅಲ್ಲಿ ತಲೆ ಕೆರ್ಕೊಳ್ತಾ ಹೇಳ್ದ. ಸಿದ್ಧಾರ್ಥ್ ಶಾರ್ಪ್ ಲುಕ್ ನೋಡಿ ಅಭಿ ಭಯದಿಂದ ಹೇಳ್ದ, ಸರ್, ಈಗ ಟ್ವಿನ್ಸ್ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಏನು ಸಿಕ್ಕಿಲ್ಲ. ಅದು ಅಲ್ಲದೆ ಐರಾ 5 ವರ್ಷದಿಂದ ಅಮೆರಿಕದಲ್ಲಿ ಏನ್ ಮಾಡ್ತಿದ್ರು, ಹೇಗಿದ್ರು ಅನ್ನೋ ಐಡಿಯಾ ಯಾರಿಗೂ ಇಲ್ಲ. ಅವರು ಎಲ್ಲಾ ವಿಟ್ನೆಸ್ನ ನಾಶ ಮಾಡಿದ್ದಾರೆ ಅಂತ ಸಪ್ಪೆ ಮುಖ ಮಾಡಿ ಅಂದ. ಸಿದ್ಧಾರ್ಥ್ ರಿಪ್ಲೈ ಮಾಡ್ದ, ಓಕೆ ದೆನ್ ಕಂಟಿನ್ಯೂ ದ ಇನ್ವೆಸ್ಟಿಗೇಷನ್ ಅಂತ ಆರ್ಡರ್ ಮಾಡ್ದ. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.